ಕೆಪಿಸಿಸಿ ಹುದ್ದೆ ಆಕಾಂಕ್ಷಿ ಅಲ್ಲ, ಕೆಪಿಸಿಸಿ ಹುದ್ದೆಗೆ ಅರ್ಜಿಯನ್ನೇ ಹಾಕಿಲ್ಲ, ಕಲಬುರಗಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಕೆಪಿಸಿಸಿ ಹುದ್ದೆ ಸದ್ಯ ಖಾಲಿಯೇ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ದಿನೇಶ್ ರಾಜೀನಾಮೆ ಅಂಗೀಕಾರವಾಗಿಲ್ಲ ಅಂದ್ರೆ 5 ದಿನ ಹಾಗಾದ್ರೆ ದೆಹಲಿಯಲ್ಲಿ ನಿರಾಸೆ ಮೂಡಿದ್ಯಾ ಡಿಕೆ ಶಿವಕುಮಾರ್ ಅವರಿಗೆ? ಕೆಪಿಸಿಸಿ ಹುದ್ದೆ ಸದ್ಯ ಖಾಲಿನೇ ಇಲ್ಲ, ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆನೇ ಆಕ್ಸೆಪ್ಟ್ ಆಗಿಲ್ಲ ಅಂತ ಕಲಬುರಗಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಈ ಹೇಳಿಕೆ ಹಿಂದಿನ ಮರ್ಮ? ಇಷ್ಟ್ಯಾಕೆ ಬೇಸರದಲ್ಲಿ ಹೇಳ್ತಾ ಇದ್ದಾರಾ? ಏನಿದು? ಕೆಪಿಸಿಸಿ ಅಧ್ಯಕ್ಷರಿದಾರಲ್ಲ, ದಿನೇಶ್ ಗುಂಡೂರಾವ್ ಇದ್ದಾರೆ, ಸಿದ್ದರಾಮಯ್ಯನವರು ಇದಾರಲ್ಲ, ಇಬ್ರು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಮನ್ಸಿಗೆ ದುಗುಡ ಆಗಿ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಷ್ಟೇ. ನಮ್ಮ ಪಕ್ಷ ಏನು ಅಕ್ಸೆಪ್ಟ್ ಮಾಡಿಲ್ವಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರಲ್ಲ. ಸುಮ್ಮನೆ ಖಾಲಿ ಇಲ್ಲದೆ ಹೋದಕ್ಕೆಲ್ಲ ನಾವ್ ಯಾಕೆ ಮಾತಾಡ್ಬೇಕು? ಆಯ್ಕೆ ಮಾಡೋ ನಾನಾಗಿದ್ರೆ ಹೇಳ್ತಿದ್ದೆ. ನಾನು ಆಯ್ಕೆ ಮಾಡೋನು ಅಲ್ಲ, ನಾನು ಆಕಾಂಕ್ಷಿನೂ ಅಲ್ಲ, ನಾನು ಎಲ್ಲೂ ಅರ್ಜಿ ಹಾಕೊಂಡಿಲ್ಲ, ನಿಮ್ನು ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ.